ಮಂದಿ ಏನನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕ್ ಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಯಾತ್ರೆ, 1000 ಅಡಿ ರಾಷ್ಟ್ರ ಧ್ವಜದ ಮೆರವಣಿಗೆ. ಭೂಮಾನಂದನ ಕೊಲೆ ಘಟನೆ, ಎಲ್ಲ ಆರೋಪಿಗಳ ಬಂಧನ, ಸಮಗ್ರ ತನಿಖೆಗೆ ಆಗ್ರಹಿಸಿ 23ರಂದು ಹತ್ತಿನಾಳದಿಂದ ಬೈಕ್ ರ್ಯಾಲಿ, 24ರಂದು ಪ್ರತಿಭಟನೆ. ಎಸ್ ಮಾರೆಪ್ಪ. ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ನೀಡಲು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭ. ಅನ್ಯ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಸಚಿವ ಸಂಪುಟದಿಂದ ಕೈಬಿಡಲಿ, ವೀರನಗೌಡ ಲೆಕ್ಕಿಹಾಳ. ಕೃಷಿ ನೇಮಕಾತಿಯಲ್ಲಿ ವೈಜ್ಞಾನಿಕ ನಿಯಮ ರೂಪಿಸಲು ತಜ್ಞರ ಸಮಿತಿ ಪರಿಷ್ಕರಿಸಲು ಆಗ್ರಹಿಸಿ 19ರಂದು ಉಪವಾಸ ಸತ್ಯಾಗ್ರಹ. ರಾಜೇಶ್ ಕುಮಾರ್. ಮತ್ತು 10 ಕೆಜಿ ಗ್ಯಾಸ್ ಸಿಲಿಂಡರ್ ವಿತರಣೆ, ಬೆಂಕಿ ಅವಘಡ ನಿಯಂತ್ರಿಸಲು ಸಹಕಾರಿ. ನಜೀರ್ ಅಹಮದ್ ಕನವಳ್ಳಿ. ಭಾರತೀಯ ಜನತಾ ಪಕ್ಷದಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ 1000 ಅಡಿಯ ರಾಷ್ಟ್ರಧ್ವಜ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ಗದ್ವಾಲ್ ರಸ್ತೆಯ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾದ ತಿರಂಗ ಯಾತ್ರೆಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 13ರಿಂದ 18ರವರೆಗೆ ಪ್ರತಿ ಮನೆಯ ಮೇಲೂ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ದೇಶದ ಸ್ವಾಭಿಮಾನವನ್ನು ನಗರದ ಜನತೆ ಪ್ರದರ್ಶಿಸಬೇಕು. ತಿರಂಗ ಯಾತ್ರೆ ಅಂಗವಾಗಿ 1000 ಅಡಿ ರಾಷ್ಟ್ರಧ್ವಜವನ್ನು ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜವನ್ನು ಹಿಡಿದು ಗದ್ವಾಲ್ ರಸ್ತೆ, ಪಟೇಲ್ ರಸ್ತೆ, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಆಗಮಿಸಿ ಸಮಾರೋಪಗೊಂಡಿತು. ನಮಸ್ಕಾರ. ಇವತ್ತು ನಮ್ಮ ರಾಯಚೂರಲ್ಲಿ ನಡೀತಾ
ನಗರ ಶಾಸಕರಿಗೆ ಹಾಗೂ ಎಲ್ಲ ನಮ್ಮ ಮುದ್ದು ಮಕ್ಕಳು ಇವತ್ತಿನ ಸ್ಟೇಜ್ ಮೇಲೆ ಇವತ್ತೇನು ಫ್ಯಾಷನ್ ಶೋ ಬಂದಿದ್ದಾರೆ. ಇಲ್ಲಿ ಗಾಂಧಿ ಸ್ಕೂಲ್ ಸ್ಟ್ರಾಂಗ್ ಅಂದ್ರೆ ಕೆಳಗೆ ಬಂದ ಆಮೇಲೆ ಬಿಟ್ಟಿದ್ರೆ ಇಲ್ಲಿ ಕೆಳಗೆ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಂಡು हिमाचल यमुना गंगा तव शुभ नामे जागे तव शुभ आशीष मांगे जन गण मंगल दाता जय हे जय हे बोलो भारत माता की ಮಾಡ್ಕೋಬೇಕು. 79ನೇ ಸ್ವಾತಂತ್ರ್ಯೋತ್ಸವ ಬಂದಿತ್ತು, ಅಷ್ಟಾಗಿ ಸುಲಭವಾಗಿ ಬಂದಿಲ್ಲ. ಅನೇಕ ಜನ ಇದಕ್ಕೆ ಬೆಲೆ ತೆತ್ತಿದ್ದಾರೆ. ಮಹಾತ್ಮ ಗಾಂಧಿಯವರು, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್ ಅವರು, ಅನೇಕ ಹಿರಿಯರು ಇದಕ್ಕಾಗಿ ಪ್ರಾಣ ತೆಕ್ಕಿದ್ದಾರೆ. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ. ಪ್ರತಿ ವರ್ಷ 15ನೇ ಆಗಸ್ಟ್ ಅಂದು ಆ ಎಲ್ಲ ವೀರ ಯೋಧರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಇದಕ್ಕೆ ಪ್ರಾಣ ತೆತ್ತಂತೆ ಎಲ್ಲ ಸಾಮಾನ್ಯ ವರ್ಗದವರಿಗೂ ನಾವು ನೆನೆಯುವಂತ ಕೆಲಸ ಮಾಡಬೇಕು. ಅದನ್ನ ನೆಲಕ್ಕೆ ತಟ್ಟಲಿಕ್ಕೆ ಭಾರತದ ಯಾವುದೇ ನಮ್ಮ ನಾಗರಿಕರು ಅದಕ್ಕೆ ಅಲವು ಮಾಡಿಲ್ಲ. ಹಾಗಾಗಿ ನಮ್ಮ ಧರ್ಮ ಇವತ್ತು ಪ್ರತಿ 15ನೇ ಆಗಸ್ಟ್ ಅಂದು ನಾವು ಈ ಧ್ವಜವನ್ನು ಮೆರವಣಿಗೆ ಮಾಡುವ ಮೂಲಕ ಅವ್ರನ್ನ ನೆನೆಯುವಂತ ಕೆಲಸ ಆಗ್ಬೇಕಂತೇಳಿ ನಾನು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೇನೆ. ಹಾಗಾಗಿ ಇವತ್ತು ಸ್ವತಂತ್ರ ಮೋದಿ 79 ವರ್ಷ ಆದ್ರೆ ಇವತ್ತು ಅನೇಕ ರೀತಿಯಲ್ಲಿ ನಮ್ಮ ಭಾರತ ದೇಶ ಮುಂದುವರೆದಿದೆ. ಇವತ್ತು ವಿಕಸಿತ ಭಾರತ ಆಗಿರ್ಬೋದು, ರಾಕೆಟ್ ಲಾಂಚ್ ನಿಂದ ಹಿಡಿದು ನಮ್ಮ ರಕ್ಷಣಾ ವ್ಯವಸ್ಥೆ ಇರಬೇಕು, ಕೈಗಾರಿಕೋದ್ಯಮಿಗಳು ಇರಬೇಕು, ಆರ್ಥಿಕ ವ್ಯವಸ್ಥೆ ಇರಬೇಕು. ಇವತ್ತು ಜಗತ್ತಿನಲ್ಲಿ ನಾವು 5ನೇ ಪ್ರಬಲ ರಾಷ್ಟ್ರವಾಗಿ ನಾವು ಹೊರಹೊಮ್ಮಿದ್ದೇವೆ. ಇವತ್ತು ಇನ್ನೂ 2047 ಅಷ್ಟೊತ್ತಿಗೆ ವಿಕಸಿತ ಭಾರತ ನಾವು ಯಶಸ್ವಿಗೊಳಿಸಿ ಜಗತ್ತಿನ ನಂಬರ್ 1 ಪ್ರಬಲ ರಾಷ್ಟ್ರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನಾವೆಲ್ಲ ಒಂದು ತಿಳ್ಕೋಬೇಕು ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ದೇಶ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ಡೆಮೋಕ್ರಾಟಿಕ್ ಕಂಟ್ರಿ ಅಂದ್ರೆ ಪ್ರಜಾಪ್ರಭುತ್ವ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಅಂತ ಹೇಳಿಕ್ ಬಯಸ್ತೇನೆ. ಇದನ್ನು ಹೊಡೆಯುವಂತ ಷಡ್ಯಂತ್ರ ಇವತ್ತು ಅನೇಕ ರೀತಿಯಲ್ಲಿ ನಡೀತಾ ಇದೆ ಜಗತ್ತಿನಲ್ಲಿ. ಎಲ್ಲ ರಾಷ್ಟ್ರಗಳು ಭಾರತ ದೇಶ ಹೊಡಿಬೇಕಂತೇಳಿ ಕಾಯ್ಕೊಂಡು ಕೂತಿವೆ. ನಾವ್ಯಾರು ಇದಕ್ಕೆ ಕಿವಿ ಕೊಡಬಾರ್ದು. ನಾವೆಲ್ಲರೂ ಜಾಗೃತರಾಗಬೇಕು. ಭಾರತ ದೇಶ ಇನ್ನೂ ಗಟ್ಟಿ ಮಾಡ್ತೀವಿ ಅನ್ನೋ ಪಡ ಇವತ್ತು ನಾವು ತೊಡಬೇಕಂತೇಳಿ ನಾನು ನಿಮ್ಗೆಲ್ಲರೂ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ಮಕ್ಕಳೇ, ಇವತ್ತು ನಿಮ್ಮ ಕೈಯಲ್ಲಿದೆ ಈ ದೇಶದ ಭವಿಷ್ಯ. ನೀವು ನಿಮ್ಮ ತಂದೆಯಂದ್ರಿಗೆ, ತಾಯಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಈ ದೇಶದ ಇತಿಹಾಸದ ಬಗ್ಗೆ ಹೇಳ್ಬೇಕು. ಇತಿಹಾಸ ನಾವು ಮುಂದೆ ನಿರ್ಮಾಣ ಮಾಡ್ಬೇಕಂದ್ರೆ ನಾವು ಹಿಂದಿನ ಇತಿಹಾಸ ತಿಳಿಬೇಕು. ನಮ್ಮ ಪೂರ್ವಜರು ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಈ ದೇಶ ಕಟ್ಟಲಿಕ್ಕೆ. ಆದ್ರೆ ಕೆಲವಷ್ಟು ಜನ ಇವತ್ತು ಈ ದೇಶ ಓಡಿಬೇಕಂತೇಳಿ ಕಾಯ್ಕೊಂಡು ಕೂತಿದ್ದಾರೆ. ಅದರ ವಿರುದ್ಧ ಅವ್ರ ಷಡ್ಯಂತ್ರ ವಿರುದ್ಧ ಹೋರಾಟ ಬರುವಂತ ಕಾಲ ಬಂದೇ ಬರ್ತದೆ. ನಾವೆಲ್ಲ ಜಾಗೃತರಾಗಿ ಆ ಎಲ್ಲಾ ಷಡ್ಯಂತ್ರಗಳನ್ನು ಮೆಟ್ಟಿಸುವಲ್ಲಿ ನಾವು ಯಶಸ್ವಿಯಾದಾಗ ಮಾತ್ರ ಮುಂದೆ 2047ರಲ್ಲಿ ವಿಕಸಿತ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಈ ಒಂದು ಧ್ವಜದ ಯಾತ್ರೆ ಇಷ್ಟೊಂದು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದಂತ ಎಲ್ಲ ಮುದ್ದು ಮಕ್ಕಳಿಗೆ ನಾನು ಈ ವೇದಿಕೆಯಿಂದ ನಿಮಗೆಲ್ಲರಿಗೂ ಪ್ರಮಾಣ ಮಾಡಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಎಲ್ಲಾ ಕಾಲೇಜ್, ನವಯುಗ ಕಾಲೇಜು, ನವೋದಯ ಕಾಲೇಜ್, ವೆಂಕಟೇಶ್ವರ, ನಮ್ಮ ವಿಜ್ಞಾನ್ ವೆಂಕಟೇಶ್ವರ ಜೊತೆಗೆ ಇದ್ರು, ಅವರಿಗೂ ನಮ್ಮ ವೇದಾಂತ ಕಾಲೇಜು, ನಮ್ಮ ರೇಸ್ ಕಾನ್ಸೆಪ್ಟ್ ಶಾಲೆ, ನಮ್ಮ ಎಲ್ಲ ಮುದ್ದು ಮಕ್ಕಳು, ನಮ್ಮ ವಿಜ್ಞಾನ್ ವೆಂಕಟೇಶ್ವರ ವಿಶೇಷವಾದಂತ ಒಂದು ಇಲ್ಲಿ ಕಲೆಯನ್ನು ಏರ್ಪಡಿಸುವ ಮೂಲಕ ಸ್ವತಂತ್ರ ಯಾವ ರೀತಿ ಬಂತು, ಯಾರ್ಯಾರು ಇದಕ್ಕೆ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲವೂ ತಿಳಿಯುವಂತ ಕಾಲ ನಿಮಗೆ ಬಂದಿದೆ. ದಯಮಾಡಿ ಪ್ರತಿದಿನ 1 ನಿಮಿಷ ಈ ದೇಶದ ಸ್ವತಂತ್ರಕ್ಕೆ ಪ್ರಾಣ ತೆತ್ತ ಎಲ್ಲ ಹಿರಿಯರನ್ನು ನಾವು ನೆನೆಬೇಕು. ಎಷ್ಟು ಜನ ಇದಕ್ಕೆ ಪ್ರಾಣ ತೆತ್ತರು, ಆ ಎಲ್ಲ ಹಿರಿಯರನ್ನು ನೆನೆಯುವ ಮೂಲಕ ಮುಂದಿನ ದಿನದಲ್ಲಿ ಪ್ರಬಲ ರಾಷ್ಟ್ರ ಕಟ್ಟಲಿಕ್ಕೆ ನಾವು ನೀವೆಲ್ಲರೂ ಶ್ರಮ ಪಡೋಣ ಅಂತೇಳಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ವಂದಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ಒಂದೇ ತ್ರಿವರ್ಣ ಧ್ವಜಕ್ಕೆ ಜೈ ಭಾರತ್, ಜೈ ಜೈ ಭಾರತ್, ಜೈ ಭಾರತ್, ಜೈ ಭಾರತ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಕರೆ ಕೊಟ್ಟಂತೆ ನಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಆರಿಸುವಂತ ಕೆಲಸ ತಾವೆಲ್ಲರೂ ಮಾಡಬೇಕು. ಇದನ್ನು ಮಾಡುವ ಮೂಲಕ ಸ್ವತಂತ್ರ ಯೋಧರಿಗೆ, ವೀರ ಯೋಧರಿಗೆ ನಿಮಗೆ ತಿಳಿಬೇಕು, ಸ್ವತಂತ್ರ ಧ್ವಜದಲ್ಲಿ ಏನ್ 3 ಕಲರ್ ಇದೆಯಲ್ಲ, ಈ 3 ಕಲರ್ ಯಾವುದಕ್ಕಾಗಿ ಬಂದಿದೆ ಅಂತ ತಿಳಿಬೇಕು.
ಮೇಲಿನ ಕೇಸರಿ ನಮ್ಮ ವೀರ ಯೋಧರ ಧೈರ್ಯವನ್ನು ತೋರಿಸ್ತದೆ. ನಡುವೆ ಇರುವಂತ ಬಿಳಿ ಬಣ್ಣ ಶಾಂತಿಯ ಸಂಕೇತ, ಕೆಳಗಿರುವಂತ ಹಸಿರು ಬಣ್ಣ ಅಭಿವೃದ್ಧಿ ಸಂಕೇತ, ನಡುವೆ ಇರುವಂತ ಅಶೋಕ ಚಕ್ರ ಇದು ಅಭಿವೃದ್ಧಿ. ಸತತ 24 ಗಂಟೆ ಅಭಿವೃದ್ಧಿದ ಪಥ ಚಕ್ರ ತಿರುಗ್ತದೆ ಅಂತ ಹೇಳಿ ಬಯಸ್ತೇನೆ. ಈ ಎಲ್ಲ ತಿಳ್ಕೊಂಡು ನಾಳೆ ಬೆಳಗ್ಗೆ ನಿಮ್ಮ ನಿಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಕಡಗೋಳ ಆಂಜನೇಯ, ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಮುಕ್ತಿಯಾರ್, ಪಾಲಿಕೆ ಮಾಜಿ ಸದಸ್ಯರುಗಳಾದ ಶಶಿರಾಜ್, ಶ್ರೀನಿವಾಸ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಸಂತೋಷ್ ರಾಜಗುರು, ಯು ಲಿಂಗಾರೆಡ್ಡಿ, ಶರಣಬಸವ, ವಿ ಗೋವಿಂದ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಕ್ರಾಸ್ ಬಳಿ ನಡೆದ ಭೂಮಾನಂದ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು, ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿ 23ರಂದು ಹದ್ದಿನಾಳದಿಂದ ಬೈಕ್ ರ್ಯಾಲಿ ಪ್ರಾರಂಭವಾಗಿ 24ರಂದು ನಗರಕ್ಕೆ ಆಗಮಿಸಲಿದೆ ಎಂದು ಭೂಮಾನಂದ ಕೊಲೆ ವಿರೋಧಿ ಹೋರಾಟ ಸಮಿತಿ ಮುಖಂಡ ಎಸ್ ಮಾರೆಪ್ಪ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 12 ವರ್ಷಗಳ ದ್ವೇಷದ ಹಿನ್ನೆಲೆಯಲ್ಲಿ ಭೂಮಾನಂದನ ಕೊಲೆ ನಡೆದಿದೆ. ಕೊಲೆ ಘಟನೆ ನಂತರವೂ ಭೂಮಾನಂದನ ಕುಟುಂಬದವರಿಗೆ ಬೆದರಿಸುವ ಕೆಲಸ ನಡೆದಿದೆ. ಜಿಲ್ಲೆಯ 4 ಜನ ಶಾಸಕರು, ಓರ್ವ ಸಂಸದರು, ಎಸ್ಟಿ ಮೀಸಲು ಇರುವ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯ, ಹಲ್ಲೆ, ಕೊಲೆ ಘಟನೆಗಳು ನಡೆದರೂ ಸೌಜನ್ಯದಿಂದ ರಕ್ಷಣೆ ಮಾತನಾಡುತ್ತಿಲ್ಲ. ಜಿಲ್ಲೆಯ ಮಾನ್ವಿಯ ಮದ್ಲಾಪುರ, ರಾಯಚೂರು ತಾಲೂಕಿನ ಕಮಲಾಪುರದಲ್ಲಿ ಪರಿಶಿಷ್ಟ ಜಾತಿಯವರ ಕೊಲೆ ನಡೆದಿವೆ. ಈಗ ಭೂಮಾನಂದ ಕೊಲೆ ನಡೆದಿದೆ. ಇಂದಿಗೂ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್, ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ತಡೆ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಸಹ ಹದ್ದಿನಾಳ ಗ್ರಾಮಕ್ಕೆ ಭೇಟಿ ನೀಡಿ ಕೊಲೆಯಾದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನ ನಡೆದಿಲ್ಲ. ರಾಜಕೀಯ ಒತ್ತಡವೇ ಕಾರಣವಾಗಿದೆ ಎಂದರು. ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಜಿಲ್ಲಾ ಸಮಿತಿ ಸದಸ್ಯರಾಗಿರುವ ರಘುವೀರ ನಾಯಕ ಕೊಲೆ ಘಟನೆಯನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರನ್ನು ಕೂಡಲೇ ಸಮಿತಿಯಿಂದ ತೆಗೆದುಹಾಕಬೇಕು. ಪತ್ರಕರ್ತ ಭೀಮರಾಯ ಹದ್ದಿನಾಳ ನಿರಪರಾಧಿಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಭೀಮರಾಯ ಹದ್ದಿನಾಳ ಈ ಮುಂಚೆ ರಾಜಿ ಸಂಧಾನ ಸಭೆಯಲ್ಲಿ ಭಾಗಿಯಾಗಿದ್ದು ಅವರ ಪ್ರಚೋದನೆಯೇ ಕಾರಣವಾಗಿದೆ. ತಮ್ಮ ಸಮುದಾಯದವರು ಕೊಲೆ ಮಾಡಿದರೂ ಸಮರ್ಥಿಸಿಕೊಂಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕೊಲೆ ಘಟನೆಯನ್ನು ಸಮರ್ಥಿಸಿಕೊಂಡು ಹೋರಾಟ ನಡೆಸುವುದಾಗಿ ಹೇಳಿದ್ದಾರೆ. ಸಮಗ್ರ ತನಿಖೆಯಾದರೆ ಸುಪಾರಿ ಕೊಟ್ಟವರು ಯಾರು, ಘಟನೆಯಿಂದ ಯಾರ್ಯಾರು ಇದ್ದಾರೆ ಎಂಬುದು ಸ್ಪಷ್ಟವಾಗಲಿದೆ. ಕಾನೂನು ವ್ಯವಸ್ಥೆ ಮಾಡಬೇಕಾಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖಾಧಿಕಾರಿಗಳ ಮೇಲೆ ಹೇಳುತ್ತಿದ್ದಾರೆ. ಆದರೆ ಗ್ರಾಮದಲ್ಲಿ ಬಿಗು ವಾತಾವರಣವಿದ್ದು ರಕ್ಷಣೆ ನೀಡಬೇಕೆಂದರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕ್ಕಿ ಮಾತನಾಡಿ, ಭೂಮಾನಂದ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಯಾರ ಹೆಸರನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿಲ್ಲ. ಭೂಮಾನಂದ ಪತ್ನಿ ನೀಡಿರುವ ದೂರಿನಲ್ಲಿಯೇ ಭೀಮರಾಯ ಹದ್ದಿನಾಳ ಹೆಸರು ಇತ್ತು. ಭೂಮಾನಂದನ ಕೊಲೆ ಮುನ್ನ ನಡೆದ ಅನೇಕ ರಾಜಿ ಸಂಧಾನ ಸಭೆಯಲ್ಲಿ ಭೀಮರಾಯ ಹದ್ದಿನಾಳ ಭಾಗಿಯಾಗಿದ್ದಾರೆ. ಕೊಲೆ ಮೊದಲ ಆರೋಪಿ ದೇವರಾಜ ಇವರ ಸಹೋದರನಾಗಿರುವ ಭೀಮರಾಯ ಹದ್ದಿನಾಳ ಸೇರಿ ಇತರರು ಎಂದು ದೂರಿನಲ್ಲಿ ದಾಖಲಾಗಿದ್ದು ತನಿಖೆ ನಡೆದರೆ ಸತ್ಯಾಸತ್ಯತೆ ಬಯಲಾಗುತ್ತದೆ ಎಂದರು. 4-8-2016 ಕ್ರಾಸ್ನಲ್ಲಿ ಆಗಿರ್ತಕ್ಕಂಥ ಈತರ ಕೊಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆ ಕೊಲೆ ಪ್ರಕರಣವನ್ನು ಸಮರ್ಥಿಸಿಕೊಳ್ಳತಕ್ಕಂಥ ಬೆಳವಣಿಗೆಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅದು ನಮಗೆ ಸಂಬಂಧ ಇಲ್ಲ, ನಾವು ಕೇವಲ ಕೇಸ್ ಹಾಕುವವರಿಗೆ ಮಾತ್ರ ಸಂಬಂಧ, ಅದಕ್ಕಿಂತ ಆಚೆ ನಾವಿಲ್ಲ ಅಂತ ಅನ್ನತಕ್ಕಂಥ ಎಸ್ ಪಿ ಅವರ ಮಾತುಗಳು ಎಲ್ಲದೂ ನಾವು ಕಳೆದ 4-5 ದಿನಗಳಿಂದ ತಿರುಗಾಡಿ ಮಾತಾಡಿದಾಗ ಬಂದಂಥ ಹೊರಗಿನ ವಿಷಯಗಳು. ನಮ್ಮ ಭೂಮಾನಂದನ ಕೊಲೆಗೆ ಸಂಬಂಧಪಟ್ಟಂತೆ ಅವರಿಗೇನು ರೌಡಿಯಲ್ಲ ಅಥವಾ ಅವರಿಗೆ ಬೇರೆ ಯಾವುದೇ ಮಾಫಿಯಾ ಅದರಲ್ಲಿ ಇರ್ತಕ್ಕಂಥದ್ದು, ಆದರೆ ತುಂಬ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಭೂಮಿ ಮಾಡ್ಕೊಂಡಿದ್ದ, ವ್ಯಾಪಾರ ಮಾಡ್ಕೊಂಡಿದ್ದ. ಬಹುಶಃ ಸುತ್ತಮುತ್ತಲ ಒಂದು 8-10 ಹಳ್ಳಿಗಳು 20 ಹಳ್ಳಿಗಳಲ್ಲಿ ದಲಿತರ ಪೈಕಿ ದಲಿತ ಸಮುದಾಯಗಳ ಪೈಕಿ ಅವನು ತಲೆ ಎತ್ತಿದ್ದ ಅಂತ ಹೇಳ್ಬೋದು. ತಲೆ ಎತ್ತಿದ್ದವನು ಎಲ್ಲರಿಗೂ ತಲೆ, ಯಾರು ಕೂಡ ಅವನಿಗೆ ಇವನ್ ಫಿಸಿಕಲಿ ಅವನು ಮುಟ್ಟಕ್ಕೆ ಬಹಳ ಕಷ್ಟ ಅನ್ನೋ ರೀತಿಯಲ್ಲಿ ಬೆಳೆದಿತ್ತು. ಅದು ಒಂದು ರೀತಿಯಲ್ಲಿ ಆ ಊರಿನ ವೈಷಮ್ಯಗಳು ನಮ್ಮ ನಡೆದಿತ್ತು. ಆದರೆ ನಮಗೆ ತಿಳಿದ ಮಟ್ಟಿಗೆ 12 ವರ್ಷಗಳಿಂದಲೇ ನಡೆದಿತ್ತು ಇಂಥವೆಲ್ಲ ನಡೆದಿತ್ತು ಅಂತ ಇದು ಹಿಂದೆ ವಿಷಯ.
12 ವರ್ಷಗಳ ಹಿಂದೆ ಆ ಹುಡುಗನ ವಿಷಯಗಳಲ್ಲಿ ಬಹಳಷ್ಟು ಇರುವಂತದ್ದು. ಅದಲ್ಲದೆ ಉಮನಂದನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿರ್ತಕ್ಕಂಥ ಕೆಲವು ಮಾಫಿಯಾಗಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಅದರಲ್ಲಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಕೂಡ ನಾವು ಐಒ ಗಮನಕ್ಕೆ ತಂದಿದ್ದೀವಿ. ಐಒ ಗಮನಕ್ಕೆ ತಂದ ಎಷ್ಟು ಗಮನ ತಂದಿದ್ವಿ, ಬಹಳ ಸೀರಿಯಸ್ ಮ್ಯಾಟರ್ ಅಂತ. ಇಲ್ಲಿ ನಮ್ಗೆ ಸಂಬಂಧ ಇಲ್ಲ ಐಒ ಅಂತ ಅದೇ ಅಲ್ಲಿನೇ ಬಂದಿದ್ದು ನಮಗೆ. ಅದೇ ಬೀಗ್ SP ನೀವು ಒಬ್ಬ SP ಆಗಿ ಐಒಗೆ ಸಂಬಂಧಪಟ್ಟಂತೆ ಹೆಂಗಂದ್ರೆ ಇಲ್ಲ ಅದು ಸಪರೇಟ್ ಆಗಿದೆ ಸರ್, ಇಲ್ಲ ಹೆಚ್ಚು ಸಪರೇಟ್ ಆಗಿದ್ರು ಕೂಡ ಅದು ಎಲ್ಲಿವರೆಗೆ ಕೇಸ್ ದಾಖಲಾಗುವವರೆಗಿರ್ತದೆ. ಯಾವುದು ನಮ್ಮ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಸೆಲ್ ಕೇಸ್ ದಾಖಲಾಗುವ ಚಾರ್ಜ್ ಶೀಟ್ ದಾಖಲಾಗುವ ಮಾತ್ರ ಇರ್ತದೆ. ಆಮೇಲೆ ಯಾರು ಲಾಂಡ್ ಪ್ರಾಬ್ಲಮ್ ಯಾರು ಫೇಸ್ ಮಾಡೋದು ಜೀವತಾನೆ ಅಲ್ಲಿ ಅಥವಾ SI PSI ಇಲ್ಲ, ಏನಿದೆ ಒಂದು ಆಫೀಸರ್ ಅಷ್ಟೇ, 13 ಮಂದಿ ಸ್ಟಾಫ್ ಇದೆ. ಅಂಥದನ್ನ ಈಗ ಸಡನ್ ಆಗಿ ಮೊನ್ನೆ ಹುಡುಗರ ಸತ್ತ ಮೇಲೆ ಕೂಡ ಅವನ ಮನೆ ಹುಡುಗರಿಗೆ ಅಲ್ಲಿ ಬೆದರಿಸಿದ್ದು, ಈಗಲೂ ಕೂಡ ಅವನಂತ ನೋಡಿ ದೇಶಕ್ಕೆ ತಿರುಗಾಡೋದು, ಇದೆಲ್ಲೂ ಕೂಡ ಏನು ಸೂಚಿಸ್ತಾ ಉಂಟು ನಮಗೆ. ಅವ್ರ ಸ್ವಂತ ಯಾರು ನಮ್ಮ ಯಾರು A1 ಆರೋಪಿ ಒಂದು ದೇವಪ್ಪ ಅನ್ನಲ್ಲ, ಅವನ ತಮ್ಮನೆ ಇದರ ಮಧ್ಯದಲ್ಲಿ ನಮಗೆ ಯಾರು ನಮ್ಮ ರಘುವೀರ್ ನಾಯಕ್ ಅಂತ ಈ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಸಂಘಟನೆಯ ನಾಯಕ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಪರಿಶಿಷ್ಟ ಜಾತಿ ವ್ಯಕ್ತಿ ಕೊಲೆಯಾದರೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ SC/ST ದೌರ್ಜನ್ಯ ತಡೆ ಸಮಿತಿ ಸದಸ್ಯರು ಯಾರು ಭೇಟಿ ನೀಡಿಲ್ಲ, ಜಿಲ್ಲಾಧಿಕಾರಿಗಳು ಸಹ ಭೇಟಿ ನೀಡಿಲ್ಲ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ತಡೆಯೇ ಇಲ್ಲದಂತಾಗಿದೆ. ಭೂಮಾನಂದ ಕೊಲೆ ಘಟನೆ ಸಮಗ್ರ ತನಿಖೆ ನಡೆಯಲಿರುವ ಹೋರಾಟದಲ್ಲಿ ಸಮುದಾಯದ ಎಲ್ಲ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ MR ಭೇರಿ, ಹೇಮರಾಜ್ ಅಸ್ಕಿಹಾಳ, ಈರಣ್ಣ, ಶ್ರೀನಿವಾಸ್ ಕೊಪ್ಪರ, ಅಂಬಣ್ಣ ಆರೋಲಿ, ವಿಶ್ವನಾಥ್ ಪಟ್ಟಿ, ಜೈ ಭೀಮ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ವಿವಿಧ ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಮರ ಸೇನೆ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. HIV ಸೋಂಕಿತರು, ವಿಧವೆಯರು, ಅಂಗವಿಕಲರು, ಬೀದಿ ವ್ಯಾಪಾರಿಗಳು, ನಿರ್ಗತಿಕರಿಗೆ ಸರ್ಕಾರ ನಿವೇಶನ ನೀಡಲು ಸರ್ಕಾರ ಆದೇಶ ನೀಡಿದೆ. ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸ್ಲಂ ಬೋರ್ಡ್ ಭೂಮಿ ಗುರುತಿಸಿದೆ ಹೊರತು ಫಲಾನುಭವಿಗಳಿಗೆ ಹಸ್ತಾಂತರಿಸದೆ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಕಳೆದ 8 ವರ್ಷಗಳಿಂದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ನಿರಂತರ ಹೋರಾಟ ನಡೆಸುತ್ತಿದ್ದರೂ ಆಡಳಿತದಿಂದ ಸ್ಪಂದನೆ ದೊರೆತಿಲ್ಲ. ಜಿಲ್ಲೆಯ ಸಿರವಾರ, ಸಿಂಧನೂರು, ಮುದಗಲ್, ಕವಿತಾಳ ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಶೇಷ ವರ್ಗಕ್ಕೆ ನಿವೇಶನ ಗುರುತಿಸಲಾಗಿದೆಯಾದರೂ ಫಲಾನುಭವಿಗಳಿಗೆ ಹಸ್ತಾಂತರಿಸುತ್ತಿಲ್ಲ ಎಂದು ದೂರಿದರು. ಕವಿತಾಳ ಪಟ್ಟಣದ ಸರ್ವೆ ನಂಬರ್ 19/2ರಲ್ಲಿ 3 ಎಕರೆ 35 ಗುಂಟೆ ಸರ್ವೆ ಮಾಡಿ ಭೂಮಿ ಹದ್ದುಬಸ್ತು ಮಾಡಲಾಗಿದೆ. ಫಲಾನುಭವಿಗಳ ಪಟ್ಟಿ ಸಹ ಅನುಮೋದನೆಗೊಂಡರೂ ಫಲಾನುಭವಿಗಳಿಗೆ ನೀಡುತ್ತಿಲ್ಲ. ಸರ್ವೆ ನಂಬರ್ 684ರಲ್ಲಿ 4 ಎಕರೆ 5 ಗುಂಟೆ ಭೂಮಿಯನ್ನು ಬೀದಿ ವ್ಯಾಪಾರಿಗಳಿಗೆ ಗುರುತಿಸಲಾಗಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿಲ್ಲ ಎಂದು ಆರೋಪಿಸಿದರು. ಲಿಂಗಸುಗೂರು ತಾಲೂಕಿನ ಸರ್ವೆ ನಂಬರ್ 410/1ರಲ್ಲಿ 5 ಎಕರೆ ಭೂಮಿ ದಲಿತ ಅಲ್ಪಸಂಖ್ಯಾತ ದಿನಗೂಲಿ ನೌಕರರಿಗೆ ಗುರುತಿಸಲಾಗಿದೆ. ಅಲ್ಲಿಯೂ ಹಂಚಿಕೆ ಮಾಡುತ್ತಿಲ್ಲ. ಸಿಂಧನೂರು ತಾಲೂಕಿನ ಜ್ಯೋತಿ ಬಾಪುಲೆ, ರಾಮ್ ಕಿಶೋರ್ ಕಾಲೋನಿ ಜನರು ಕಾಲುವೆ ಪಕ್ಕದಲ್ಲಿ ವಾಸ ಮಾಡುತ್ತಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಸ್ಲಂ ಬೋರ್ಡ್ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಸ್ಲಂ ಘೋಷಣೆ ಮಾಡಲು ಸೂಚಿಸಿದ್ದರು. ಇಂದಿಗೂ ಸ್ಥಳಾಂತರವೂ ಆಗಿಲ್ಲ ಎಂದು ಕಿಡಿಕಾರಿದರು. ಶಿವಕುಮಾರ್ ಅವರಿಗೆ ಧಿಕ್ಕಾರ. ನೀಡಲೇಬೇಕು. ನೀಡಲೇಬೇಕು. ಜಿಲ್ಲೆಗೆ ಸಂವಿಧಾನ ನೀಡಲೇಬೇಕು. ನೀಡಲೇಬೇಕು. ಜಿಲ್ಲೆಯ ಸಂವಿಧಾನ ನೀಡಲೇಬೇಕು. 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 ಅಜಯ್ ಸಿಂಗ್ ಅವರಿಗೆ ಗೋ ಬ್ಯಾಕ್. ಗೋ ಬ್ಯಾಕ್. ಗೋ ಬ್ಯಾಕ್. ಅಜಯ್ ಸಿಂಗ್ ಗೋ ಬ್ಯಾಕ್. ಅಜಯ್ ಸಿಂಗ್ ಗೋ ಬ್ಯಾಕ್. ಅಜಯ್ ಸಿಂಗ್ ಗೋ ಬ್ಯಾಕ್. ಗೋ ಬ್ಯಾಕ್. ಗೋ ಬ್ಯಾಕ್. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಕೈಗೆ ಬಂತು 47ರ ಸ್ವಾತಂತ್ರ್ಯ. ಈ ದೇಶ ಕೈಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಕೈಗೆ ಬಂತು 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು, ಎಲ್ಲಿಗೆ? ಜಿಲ್ಲೆಯವರು ಮಂತ್ರಿಗಳಾಗಬೇಕು,
ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೇ ಆಗಬೇಕು. ಅವರಿಂದಲೇ ಈ ಧ್ವಜಾರೋಹಣ ನೆರವೇರಬೇಕು. ಎಷ್ಟು ದಿನ ನಮಗೆ ಬಾಡಿಗೆಯ ಮಂತ್ರಿಗಳು ಬೇಡ, ನಮಗೆ ಬಾಡಿಗೆ ಮಂತ್ರಿಗಳು ಬೇಡ. ನಮ್ಮ ರಾಯಚೂರು ಜಿಲ್ಲೆಯ ಜನ ನಾವು ಬಾಡಿಗೆ ಮಂದಿ ಅಲ್ಲ, ನಾವು ನಮ್ಮ ಸ್ವಾಭಿಮಾನದ ಒಂದು ಪ್ರತೀಕವಾಗಿರ್ತಕ್ಕಂಥ ಈ ನಮ್ಮ ರಾಯಚೂರು ಜಿಲ್ಲೆ, ಈ ನಮ್ಮ ನೆಲ ಹೋರಾಟದ ನೆಲ, ಈ ನಮ್ಮ ನೆಲ ಸ್ವಾಭಿಮಾನದ ನೆಲ, ಈ ನಮ್ಮ ನೆಲ ಅನ್ಯಾಯದ ವಿರುದ್ಧ ಸಿಡಿದೇಳ್ತಕ್ಕಂಥ ನೆಲ. ನಾವು ಯಾವತ್ತೂ ಕೂಡ ಎಷ್ಟಂತ ಸಹಿಸ್ಕೋಬೇಕು. ಬಹಳ ದಶಕಗಳಿಂದ ನಮಗೆ ಪರಕೀಯ ಬರ ಜಿಲ್ಲೆಯವರು ನಮ್ಮನ್ನು ಆಳ್ತಾ ಬಂದಿದ್ದಾರೆ. ನಾವು ಇನ್ನು ಮುಂದೆ ಬಿಡುವುದಿಲ್ಲ. ದಯವಿಟ್ಟು ಅಜಯ್ ಸಿಂಗ್ ಅವರೇ, ವೈಯಕ್ತಿಕವಾಗಿ ನಾವು ನಿಮ್ಮ ವೈರಿಗಳಲ್ಲ, ನೀವು ನಮ್ಮ ವೈರಿಗಳಲ್ಲ. ಆದರೆ ದಯವಿಟ್ಟು ನೀವು ಈ ಜಿಲ್ಲೆಯ ಜನರ ಭಾವನೆಗಳನ್ನ, ಜನರ ಸೂಕ್ಷ್ಮತೆಗಳನ್ನ, ಜನರ ಸ್ವಾಭಿಮಾನಕ್ಕೆ ನೀವು ಗೌರವ ನೀಡೋದನ್ನು ಕಲಿಬೇಕು. ನೀವು ಆ ಗೌರವ ನೀಡೋದನ್ನು ಕಲ್ತಿದ್ದೆ ಆದರೆ ನಾಳೆ ನೀವು ನಮ್ಮ ರಾಯಚೂರಿಗೆ ಧ್ವಜಾರೋಹಣಕ್ಕೆ ಬರಕೂಡದು. ಇದು ಬಹಳ ಸ್ಪಷ್ಟವಾಗಿ ನಿಮಗೆ ವಿನಂತಿ ಪೂರ್ವಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾಳೆ ಸಂಜೆ ಒಳಗಾಗಿ ಮಂತ್ರಿಯನ್ನ ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಬೇಕು. ಯಾರನ್ನಾದ್ರೂ ಮಂತ್ರಿಗಳನ್ನು ಕೂಡಲೇ ನಾಳೆ ಧ್ವಜಾರೋಹಣಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹ ಮಾಡ್ತಾ, ದಯವಿಟ್ಟು ನಾಳೆ ನಾವೆಲ್ಲರೂ ಕೂಡ ಪ್ರತಿರೋಧ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸುರೇಶ್ ಎಲ್ವಿ, ದಲಿತ ಸಮರ ಸೇನೆ ರಾಜ್ಯ ಸಂಘಟನಾ ಸಂಚಾಲಕ ನೀಲಕಂಠ ಅನಿಲ್, ಜಿಲ್ಲಾಧ್ಯಕ್ಷ ನರಸಿಂಹಲು, ಲಿಂಗಸುಗೂರು ತಾಲೂಕು ಅಧ್ಯಕ್ಷೆ ಅಸ್ಮತ್, ಸಿರವಾರ ಅಧ್ಯಕ್ಷೆ ರಂಗಮ್ಮ, ಲಿಂಗಸುಗೂರು ಅಧ್ಯಕ್ಷೆ ರಾಬಿಯಾ, ಮಾಬಮ್ಮ, ರೇಣುಕಮ್ಮ, ಶಂಕರ್, ಬಸವರಾಜ್, ಕರಿಯಪ್ಪ, ರಾಜ, ಶರಣಪ್ಪ, ರಾಜಮ್ಮ, ಆರಿಫ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮ್ ರಾಯಚೂರ್ ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕ್ಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿ ಆಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕ್ಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗೆ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬಿ ಅದ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಈ ವಿಡಿಯೋನ ಟಕ ಅಂತ ಎಲ್ಲರಿಗೂ ಶೇರ್ ಮಾಡಿಬಿಡ್ರಪ್ಪ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಗೆ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಜಿಲ್ಲೆಯವರನ್ನೇ ನೇಮಿಸದೆ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ನಾಗರಿಕ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡದೆ ಹಾಗೂ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ಜಿಲ್ಲೆಯ ಶಾಸಕರಿಗೆ ನೀಡದೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಅಮರೇಗೌಡ, ಎಸ್ ಮಾರೆಪ್ಪ ಹಾಗೂ ಬಸವರಾಜ್ ಕಳಸ ಮಾತನಾಡಿ, ರಾಯಚೂರು ಜಿಲ್ಲೆ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಪೈಕಿ ಒಂದಾಗಿದ್ದು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ಆದರೆ ಜಿಲ್ಲೆಗೆ ಒಂದು ಸಚಿವ ಸ್ಥಾನವನ್ನು ನೀಡದೆ ಸರ್ಕಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ದೂರಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಜಿಲ್ಲೆಗೆ ಸಚಿವ ಸ್ಥಾನ ಅತ್ಯಗತ್ಯವಾಗಿದೆ. ಜಿಲ್ಲೆಯ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಜಿಲ್ಲೆಯವರೇ ಸಚಿವರಾಗಿರುವುದು ಅಗತ್ಯ. ಆದರೆ ಜಿಲ್ಲೆಯ ಜನರ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದು ಹೇಳಿದರು.
ನೆರೆಯ ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನಗಳನ್ನು ನೀಡಲಾಗಿದ್ದು, ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನವನ್ನು ನೀಡದಿರುವುದು ಸರ್ಕಾರದ ತಾರತಮ್ಯ ನೀತಿಗೆ ಸಾಕ್ಷಿಯಾಗಿದೆ. ಜಿಲ್ಲೆಯ ಜನಸಂಖ್ಯೆ, ಹಿಂದುಳಿದಿರುವಿಕೆ ಹಾಗೂ ಅಭಿವೃದ್ಧಿಯ ಅಗತ್ಯತೆಗಳನ್ನು ಪರಿಗಣಿಸಿ ಕೂಡಲೇ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಜಿಲ್ಲೆಯವರನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಹೊರ ಜಿಲ್ಲೆಯ ಸಚಿವರನ್ನು ಕರೆಸಿ ಧ್ವಜಾರೋಹಣ ಸೇರಿದಂತೆ ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಹಾಗೂ ಜಿಲ್ಲೆಗೆ ಆಗಮಿಸುವ ಸಚಿವರಿಗೆ ಘೇರಾವ್ ಹಾಕಲಾಗುವುದು ಎಂದು ಕಿಡಿಕಾರಿದರು. ಜಿಲ್ಲೆಯ ಅಭಿವೃದ್ಧಿ, ಉದ್ಯೋಗ, ನೀರಾವರಿ, ಶಿಕ್ಷಣ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರ ಕೂಡಲೇ ಜಿಲ್ಲೆಯ ಜನರ ಬೇಡಿಕೆಗೆ ಸ್ಪಂದಿಸಬೇಕು. ಜಿಲ್ಲೆಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಅಭಿವೃದ್ಧಿಗೆ ವೇಗ ನೀಡಬೇಕು ಎಂದು ಒತ್ತಾಯಿಸಿದರು. ವರ್ಷಗಳಿಂದ ನಮ್ಮ ಹೋರಾಟ ನಡೀತಾನೆ ಇದೆ. 8 ಬೇಡಿಕೆಗಳು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಹಿಂದೆ ಜಿಲ್ಲಾಧಿಕಾರಿಗಳು ನಮಗೆ ಲಿಂಗಸ್ಕೂರು ಮತ್ತು ಕವಿತಾಳ ಮತ್ತು ಸಿಂಧನೂರಲ್ಲಿ ಭೂಮಿ ಕಾಯ್ದಿರಿಸಿದ್ದಾರೆ. ಆಲ್ರೆಡಿ ಈಗಾಗಲೇ ಒಂದು ಪಟ್ಟಿ ಕೂಡ ಅಪ್ರೂವಲ್ ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿಗೆ ನಿವೇಶನ ಜಾಗ ಐತೆ ಇರೋಂಥ ಜನಗಳಿಗೆ ಶಿಫ್ಟಿಂಗ್ ಕೊಡೋದೇನೆ ಸರಿಸುಮಾರು ವರ್ಷಗಳಿಂದ ನಮ್ಮನ್ನು ಭಾಳ ಸತಾಯಿಸ್ತಾ ಈ ಜನಗಳಿಗೆ ಸಿಗಂಥ ಮೂಲಭೂತ ಸೌಕರ್ಯಗಳನ್ನು ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಹೋರಾಟ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ, ಮಾನ್ಯ ಸರ್ಕಾರಕ್ಕೂ ತಗೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಈ ಕೂಡಲೇ ಈ ಜನಗಳಿಗೆ ಶಿಫ್ಟಿಂಗ್ ಕೊಟ್ಟು ಆ ಜನಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಿಗನ್ನ ಒದಗಿಸಿಕೊಡದೇ ಹೋದ ಪಕ್ಷದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 3 ದಿನ ಅಲ್ಲದೆ ಮತ್ತೆ ಇನ್ನೂ ಹಂಗೆ ಕಂಟಿನ್ಯೂ ಆಗುತ್ತಂತ ಮಾನ್ಯ ಜಿಲ್ಲಾಧಿಕಾರಿಗೂ ಮತ್ತು ಸರ್ಕಾರಕ್ಕೆ ನಾನು ಮನದಟ್ಟ ಮಾಡ್ತಾ ಇದ್ದೀನಿ. ನೀಲಕಂಠ ಅನಿಲ್. ಪ್ರತಿಭಟನೆಯಲ್ಲಿ ಎಂಆರ್ ಭೇರಿ, ರವೀಂದ್ರನಾಥ್ ಪಟ್ಟಿ, ಯಲ್ಲಪ್ಪ, ನರಸಪ್ಪ, ಶ್ರೀನಿವಾಸ್ ಕೊಪ್ಪರ, ಬಸವರಾಜ್ ಭಂಡಾರಿ, ಹೇಮರಾಜ್ ಅಸ್ಕಿಯಾಳ, ಈರಣ್ಣ, ನರಸಿಂಹಲು ನೆಲಹಾಳ, ಭೀಮಣ್ಣ ಮರ್ಚೇಡ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮದ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಇವರನ್ನು ಸಚಿವ ಸಂಪುಟದಿಂದ ಕೈಬಿಡದೇ ಇದ್ದರೆ ಸದನ ಒಳಗೂ ಹೊರಗೂ ಬಿಜೆಪಿ ಹೋರಾಟ ನಡೆಸಲು ನಿರ್ಧರಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಆರೋಪದ ಮೇಲೆ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇಂದಿಗೂ ತನಿಖೆ ಪೂರ್ಣಗೊಳ್ಳದೇ ಇರುವಾಗಲೇ ಮತ್ತೆ ಸಚಿವ ಸ್ಥಾನ ನೀಡಿರುವ ಕಾಂಗ್ರೆಸ್ ಸಮುದಾಯದ ಜನರಿಗೆ ಅನ್ಯಾಯ ಮಾಡಲು ಹೊರಟಿದೆ. ಈ ಹಿಂದೆ ಸದನದಲ್ಲಿಯೇ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಅಕ್ರಮವಾಗಿದೆ ಎಂದು ಒಪ್ಪಿಕೊಂಡಿದ್ದರು. ಇಂದಿಗೂ ಜಾರಿ ನಿರ್ದೇಶನಾಲಯ ತನಿಖೆ ಮುಂದುವರೆಸಿರುವಾಗ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿಶೇಷ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಅನುದಾನವನ್ನು ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡಿದೆ. ಹೈದರಾಬಾದ್ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿರುವುದರಿಂದಲೇ ಅಮಾಯಕ ನೌಕರರ ಆತ್ಮಹತ್ಯೆ ಮಾಡಿಕೊಂಡರೂ ಕಾಂಗ್ರೆಸ್ ಸರ್ಕಾರಕ್ಕೆ ಕನಿಕರವಿಲ್ಲ. ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದವರನ್ನೇ ಸಚಿವರನ್ನಾಗಿಸುವ ಮೂಲಕ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ. ಕೂಡಲೇ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು. ಅವರದ್ದೇ ಸಮಾಜದ ಬೇರೆಯವರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಕ್ಯಾಂಪಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ ಮಾಡಲು ಗ್ರಾಮೀಣ ಶಾಸಕ ಕುಮ್ಮಕ್ಕು ಇದೆ. ಮತಾಂತರಗೊಂಡ ಕ್ರೈಸ್ತ ಸಮುದಾಯದವರು ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ. ಕೂಡಲೇ ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಬೇಕೆಂದರು. ಚರ್ಚಿಗೆ ಕಾಯ್ದಿರಿಸಿದ ಜಾಗದಲ್ಲಿಯೇ ಚರ್ಚ್ ನಿರ್ಮಾಣ ಮಾಡಲಿ ಹೊರತು ಬೇರೆ ಜಾಗದಲ್ಲಿ ಚರ್ಚ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ವಿಸ್ತರಣೆ ವೇಳೆ
ಸನ್ಮಾನ್ಯ ನಾಗೇಂದ್ರರವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೇರಿಸಿಕೊಂಡಿದ್ದಾರೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಅವಧಿಯಲ್ಲಿ ನಡೆದಂಥ 187 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ 97 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿಧಾನಸಭೆ ಅಧಿವೇಶನದಲ್ಲೇ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ, ತಿಳಿದುಕೊಂಡವರಾಗಿದ್ದೇವೆ. ಇಷ್ಟಾಗಿ ಕೂಡ ಅವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿರುವುದು ಯಾವ ಕಾರಣಕ್ಕೆ? ಅಂದ್ರೆ ಲೂಟಿಕೋರರಿಗೆ ಮತ್ತೆ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೋ ಅಥವಾ ನಾವು ಇನ್ನೂ ಏನಾದರೂ ಅದರಿಂದ ತೊಂದರೆ ಆಗ್ಬಹುದು ಅಥವಾ ಅದು ಸತ್ಯ ಒಪ್ಪಿಕೊಂಡು ನಮ್ಮ ಮೇಲೆ ಬರ್ಬೋದು, ಅದನ್ನ ಮಂತ್ರಿ ಮಾಡದೇ ಇದ್ರಂತ ಅವ್ರು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರ? ಹೀಗೆ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ. ಇದು ಸರ್ಕಾರಕ್ಕೆ ಏನು ನೈತಿಕತೆ ಇದೆ ಅಂತೇಳಿ ಅವ್ರನ್ನ ಮತ್ತೆ ಅವರು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯ ನಾಯಕರುಗಳು ಕೂಡ ಇದ್ರ ಬಗ್ಗೆ ಮಾತನಾಡಿ 13ನೇ ತಾರೀಕು ಒಳಗಾಗಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಗಡುವನ್ನು ನೀಡಿದ್ದಾರೆ. ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಅಧಿವೇಶನಕ್ಕೂ ಮುನ್ನ ಅವರು ರಾಜೀನಾಮೆ ತೆಗೆದುಕೊಂಡಿದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಅವರ ರಾಜೀನಾಮೆ ತೆಗೆದುಕೊಳ್ಳದೆ ಹೋದರೆ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಈ ರಾಜ್ಯದಲ್ಲಿ ಲೂಟಿಕೋರ ಮಂತ್ರಿಗಳಿಗೆ ನೀವು ಮತ್ತೆ ಮತ್ತೆ ಅವಕಾಶ ಮಾಡಿಕೊಡೋದಾದ್ರೆ ಈ ರಾಜ್ಯ ಈಗಾಗಲೇ ನಿಮ್ಮ ಪಂಚ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ. ಇವತ್ತು ಯಾವುದೇ ಇಲಾಖೆಯಲ್ಲೂ ಕೂಡ ನಿಮ್ಮ ಸಾಧನೆ ಇಲ್ಲ. ಆಗಿದ್ದೂ ಕೂಡ ಈ ಪರಿಶಿಷ್ಟ ಪಂಗಡದ ಬಹುದೊಡ್ಡ ಹಗರಣವನ್ನು ಮಾಡಿರ್ತಕ್ಕಂಥ ನಾಗೇಂದ್ರ ಅವರನ್ನ ಕೂಡಲೇ ಇವತ್ತೇ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ಹಾಗೆ ಮೊನ್ನೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಯಿತು. ಯಾವ ರೀತಿ ದೌರ್ಜನ್ಯ ಆಯಿತು ಅಂತ ನಾವು ಕೂಡ ಮಾಧ್ಯಮಗಳ ಮುಖಾಂತರ ನಿಮ್ಮ ಮುಖಾಂತರ ನೋಡಿರ್ತಕ್ಕಂಥದ್ದು. ಇವತ್ತು ಬ್ಯಾರಿಕೇಡ್ಗಳಿಗೆ ಮುಳ್ಳು ತಂತಿಗಳನ್ನು ಹಾಕಿ ಅಲ್ಲಿಯ ಪೊಲೀಸರು ಕ್ರೌರ್ಯವನ್ನ ಮೆರೆದಾರೆ. ಇವತ್ತು ಬೇರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆ ಬಗ್ಗೆ ಇವತ್ತು ಪ್ರತಿಪಕ್ಷಗಳು ಹಾರಾಡ್ತಿದ್ರು, ಇವತ್ತು ಕಾಂಗ್ರೆಸ್ಸಿಗರು ಹಾರಾಡ್ತಿದ್ರು. ಹಲ್ಲೆ ಆಯ್ತು, ಅಲ್ಲಿ ಗುಂಡು ಹಾರಿಸಿದ್ರು, ಅಲ್ಲಿ ಹಾಗೆಲ್ಲ ಆಯ್ತು ಅಂತೇಳಿ ಹೇಳ್ತಿದ್ರು. ಇವತ್ತು ಕಣ್ಣಾರೆ ನಿಮ್ಮದೇ ಸರ್ಕಾರ ಇರ್ತಕ್ಕಂಥ ಜಾರ್ಖಂಡ್ನಲ್ಲಿ ನಡೆದ ಘಟನೆಗಳನ್ನ ಇಡೀ ಮಾಧ್ಯಮದ ಮೂಲಕ ಇಡೀ ದೇಶದ ಜನ ನೋಡಿದ್ದಾರೆ, ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ಸಿದ್ದನಗೌಡ ನೆಲಹಾಳ, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೀರೇಶ್ ನಾಯಕ, ನರಸಿಂಹ ನಾಯಕ, ವಿಪಿ ರೆಡ್ಡಿ ಇದ್ದರು. ಕೃಷಿ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಹೊರಡಿಸಲಾಗಿದ್ದ ಅಧಿಸೂಚನೆ ರದ್ದುಗೊಂಡಿದ್ದು, ಸರ್ಕಾರ ರಚಿಸಿರುವ ತಜ್ಞರ ಸಮಿತಿಯಲ್ಲಿ ರಾಯಚೂರು, ಶಿವಮೊಗ್ಗ ಸೇರಿ ಇತರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ವಿದ್ಯಾರ್ಥಿ ಮುಖಂಡರನ್ನು ಸಮಿತಿಯಲ್ಲಿ ಸೇರ್ಪಡೆ ಮಾಡದೇ ಇರುವುದನ್ನು ವಿರೋಧಿಸಿ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗಸ್ಟ್ 19ರಂದು 24 ಗಂಟೆ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಕೆಇಎದಿಂದ ನಿಗದಿಯಾಗಿದ್ದ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಆದರೆ ತಜ್ಞರ ಸಮಿತಿಯಲ್ಲಿ ಬೆಂಗಳೂರು, ಧಾರವಾಡ ಕುಲಪತಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ರಾಯಚೂರು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಸೇರ್ಪಡೆ ಮಾಡಬೇಕು. ಕೃಷಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ವಿರೋಧಿಸಿ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ ಎಂದರು.
ವಿದ್ಯಾರ್ಥಿ ಮುಖಂಡ ಅಂಕೇಶ್ ಮಾತನಾಡಿ, ರಾಜ್ಯ ಸರ್ಕಾರ ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಪರೀಕ್ಷೆ ಮುಂದೂಡಿದೆ. ಆದರೆ ತಜ್ಞರ ಸಮಿತಿಯಲ್ಲಿ ರಾಯಚೂರು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಲ್ಲ. ಅವೈಜ್ಞಾನಿಕ ನಿಯಮಗಳ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಕೂಡಲೇ ಆದೇಶ ಹಿಂಪಡೆದು ಹೊಸದೊಂದು ತಜ್ಞರ ಸಮಿತಿ ರಚಿಸಬೇಕು. ಎಒ ನೇಮಕಾತಿಯಲ್ಲಿ ಬಿಟೆಕ್ ಬಯೋಟೆಕ್ನಾಲಜಿ ನೇಮಕಾತಿ ಕೈಬಿಡಬೇಕು. ಕೃಷಿ ಖಾಸಗೀಕರಣ ನಿಲ್ಲಿಸಿ ಖಾಸಗಿ ಕಾಲೇಜುಗಳ ಅನುಮತಿ ರದ್ದುಪಡಿಸಬೇಕೆಂದರು. ತುಂಬ ಅನ್ಯಾಯ ಆಗ್ತಾ ಇದೆ. ಆದ ಕಾರಣ ನಮ್ಮ ಕರ್ನಾಟಕ ಸಂಘಟನೆಯ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. 19ನೇ ತಾರೀಕಿನಂದು ಉಪವಾಸ ಸತ್ಯಾಗ್ರಹದಿಂದ ಹೋರಾಟವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಏನು ಬೇಡಿಕೆಗಳು ಇಟ್ಟಿದ್ದಾರೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೆ ಹೋದರೆ ನಾವು ಹಂತವಾಗಿ ಹೋರಾಟಗಳನ್ನು ಪ್ರಾರಂಭಿಸಬೇಕಾಗುತ್ತದೆ. ಬೇರೆ ಬೇರೆ ವ್ಯಾಸಂಗ ಮಾಡಿದವ್ರಿಗೆ 1 ವರ್ಷ ಕೋರ್ಸನ್ನು ಕೊಟ್ಟು ಇವರಿಗೆ ಹುದ್ದೆಯಲ್ಲಿ ಕೂಡ ಒಂದು ಬೇರೆಯವ್ರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಯಾವ ಕೃಷಿ ಇಲಾಖೆಯಲ್ಲಿ 945 ಹುದ್ದೆಗಳ ನೇಮಕಾತಿ ಆಗಬೇಕಾಗಿದ್ದು ಅದು ಅವೈಜ್ಞಾನಿಕವಾಗಿ ಆಗ್ತಾ ಇದೆ. ಅದನ್ನು ಕೂಡಲೇ ರದ್ದುಗೊಳಿಸಬೇಕು. ಅದಕ್ಕೆ ಸಂಬಂಧಪಟ್ಟ BSc ಆಗಿ 4 ವರ್ಷ ಪದವಿ ಪಡೆದ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು, ಬೇರೆಯವರಿಗೆ ಕೊಡಬಾರ್ದು ಅಂತೇಳಿ ನಾವು ಹೋರಾಟವನ್ನು ಉಪವಾಸ ಸತ್ಯಾಗ್ರಹದ ವತಿಯಿಂದ ಮತ್ತು ಕೃಷಿ ಸಚಿವರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಮಾಡೋದು ಏನು ಅಂದರೆ, ಈಗಾಗಲೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೀತಾ ಇರುವ ಸಂದರ್ಭದಲ್ಲಿ ನಮ್ಮ ಡಿಮ್ಯಾಂಡ್ಗಳಿಗೆ ಒಪ್ಕೊಂಡು ಅವರು ಪುನಃ ಹೋದ್ಮೇಲೆ ಮತ್ತೆ ಒಂದೇ ಡಿಮ್ಯಾಂಡ್ನ ಎಕ್ಸಾಮ್ನ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ಬೇರೆ ಯಾವುದು ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಅವತ್ತು ನಮ್ಮ ಸಾಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಂದಿದ್ದರು ಸರ್. ಅವರೇನು ಹೇಳಿದರು, ಆಯಿತು ನಾವು ಈ ಪರೀಕ್ಷೆನ ನಾವು ಕೂಡಲೇ ತಡೆ ಹಿಡಿದ್ದೀವಿ, ಆಮೇಲೆ ನಿಮ್ದು ಎಷ್ಟು ಡಿಮ್ಯಾಂಡ್ಸ್ 6 ಡಿಮ್ಯಾಂಡ್ಸ್ ಇದೆ ಸರ್. ಒಂದು ಮೊದಲನೇ ಡಿಮ್ಯಾಂಡ್ ಯಾವುದು ಅಂದರೆ, ರೈತ ಖಾಸಗಿ ಕಾಲೇಜ್ ಅವರಿಗೆ ಈ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಅವಕಾಶ ಕೊಡ್ತಿದ್ದಲ್ಲ, ಅವರಿಗೆ ICAR ಮಾನ್ಯತೆ ಇಲ್ಲ, ಅವರಿಗೆ ಸಿಎಂಡ್ ಅವರು ಅವ್ರನ್ನ ಹೊರಗೆ ಇಡಬೇಕು ಸರ್ ಅಂತ ಹೇಳಿದ್ದೀವಿ. ಒಂದೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು BE BTech ಸರ್. ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ ಸರ್. ಇಂಜಿನಿಯರಿಂಗ್ ಮಾಡಿದವರಿಗೆ ಅಗ್ರಿಕಲ್ಚರ್ ಆಫೀಸರನ್ನು ಮುಗಿಸ್ಕೊಂಡು ಟೆಕ್ನಿಕಲ್ ಕೋರ್ಸ್ ಸರ್. ಅದು ನಾವು ರೈತರಿಗೆ ಈ ಬೆಳೆಗಳು ಯಾವ ಥರ ಬೆಳಿಬೇಕು, ಬೀಜಗಳು ಯಾವ ಥರ ನಾವು ಬಿತ್ತಬೇಕು, ಮತ್ತು ಈಗ ರೋಗಗಳು, ಕೀಟಗಳು, ಮತ್ತು ಯಾವ ಥರ ಗೊಬ್ಬರ ಹಾಕಬೇಕು, ಈ ಥರ ನಾವೆಲ್ಲ ಕಲ್ತಿರ್ತೀವಿ ಸರ್. ಈಗ ಇಂಜಿನಿಯರಿಂಗ್ ಮಾಡಿದವರಿಗೆ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಸರ್. ಸೊ ಹಾಗಾಗಿ ನೀವು ಟೆಕ್ನಿಕಲ್ ಪೋಸ್ಟಿಗೆ ನಾನ್ ಟೆಕ್ನಿಕಲ್ ಅವ್ರನ್ನ ತಂದು ಕೋರ್ಸ್ ತಪ್ಪು ಅಂತ ನಾವು ಮನವರಿಕೆ ಮಾಡಿದ್ದೀವಿ ಸರ್. ಎರಡನೇದು. ಮೂರನೇದು ಏನಂದರೆ, ದೇಸಿ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಸರ್. ಮೊದಲು ಯಾರ ಕಡೆ ಡೀಲರ್ಶಿಪ್ ಇದ್ದು ಇಂಪೋರ್ಟ್ ಅಗ್ರಿಕಲ್ಚರ್ ಇಂಪೋರ್ಟ್ ಡೀಲರ್ಶಿಪ್ ಲೈಸೆನ್ಸ್ ಯಾರ ಕಡೆ ಇತ್ತು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕಂತ ಮಾಡಿದ್ರು ಸರ್. ಅದು ಮುಗಿತು ಸರ್. ಅವರಿಗೆಲ್ಲ ಎಷ್ಟು ಜನ ಡೀಲರ್ಶಿಪ್ ಇತ್ತು ಎಲ್ಲರಿಗೂ ಕೊಟ್ಟರು. ಈಗ 10th PUC ಪಾಸ್ ಆದವರಿಗೆಲ್ಲ ಕೊಟ್ಟಿದ್ದಾರೆ ಸರ್. ನಾವು ಲೋಕಲ್ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಈಗ ರೋಡ್ ಮೇಲೆ ಹೋಗೋರಿಗೆಲ್ಲ ಕರೆದು ಒಂದು ಅದನ್ನು ದಂಧೆ ಮಾಡ್ಕೊಂಡಿದ್ದಾರೆ ಸರ್. ಸೊ ದಯವಿಟ್ಟು ಅದನ್ನು ನಾವು ತಡೆ ನೀಡಬೇಕು ಸರ್. ಯಾಕಂದರೆ ಏನಾಗುತ್ತೆ, ಈ ಥರ ಈಗ ನಾವು ರೈತರಿಗೆ ಒಂದು ಟೆಕ್ನಿಕಲ್ ಮಾಹಿತಿ ಕೊಡೋಕ್ಕಾಗ್ತದೆ ಸರ್. ಈ ಥರ 10th PUC ಮಾಡಿದವರಿಗೆ ಈಗ ಅವ್ರಿಗೇನು ಜ್ಞಾನ ಇರೋದಿಲ್ಲ ಸರ್ ಅಷ್ಟೊಂದು. ಆಮೇಲೆ 1 ವರ್ಷ ಟ್ರೈನಿಂಗ್ ಕೊಡ್ತಾರೆ ಸರ್. ಪ್ರತಿ ಸ್ಯಾಟರ್ಡೆ ಸಂಡೇ ಅವರಿಗೆ ಕ್ಲಾಸ್ ತಗೋತಾರೆ ಸರ್. ಅದು ಅರ್ಧಕ್ಕರ್ಧ ಕ್ಲಾಸ್ ಅವ್ರು ಬರೋದೇ ಇಲ್ಲ ಸರ್. ಸುಮ್ಮನೆ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೋತಾರೆ. ಒಂದು ರೈತರದ್ದು ಬೆಳೆಗಳೆಲ್ಲ ನಾಶ ಆಗಿದಾವೆ ಸರ್. ಅವ್ರೇನೋ ನಾನ್ ಕೆಮಿಕಲ್ಲು ಅಲ್ಲಿ ಅವ್ರಿಗೆ ರೆಕಮೆಂಡ್ ಮಾಡಿರ್ತಾರೆ ಸರ್. ಅದನ್ನು ಹೊಡೆದಾಗ ಅವ್ರ ಬೆಳೆ ಈಗ ನಾವು 4 ವರ್ಷ BSc ಮಾಡಿರ್ತೀವಿ ಸರ್. ನಾವು ಪ್ರಾಯೋಗಿಕವಾಗಿ ಕ್ಲಾಸಲ್ಲೂ ಪಾಠ ಥಿಯರಿ ಕಲ್ತಿರ್ತೀವಿ, ಪ್ರಾಯೋಗಿಕವಾಗಿ ನಾವು ಫೀಲ್ಡಲ್ಲಿ ವರ್ಕ್ ಮಾಡಿರ್ತೀವಿ ಸರ್. ಸೊ ಒಂದೊಂದ್ಸಲ ನಮಗೆ ಯಾವ ರೋಗ ಇದು ಯಾವ ಕೀಟ ಅಂತ ನಮಗೆ ಗೊತ್ತಿರೋಕ್ಕಾಗೋದಿಲ್ಲ ಸರ್. ಸೊ ಅಂಥ ಒಂದು ಟೈಮಲ್ಲಿ 4 ವರ್ಷ ಮುಗಿಸಿನವರಿಗೆ ಕಷ್ಟ ಆಗೋ ಟೈಮಲ್ಲಿ ನಾವು ವೆರಿಫೈ ಮಾಡಿ ನಮ್ಮ ಎಕ್ಸ್ಪರ್ಟ್ಸು ಸೈಂಟಿಸ್ಟ್ಗಳಿಗೆಲ್ಲ ನಾವು ಸಲಹೆ ತಗೊಂಡು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವಿ ಸರ್. ರೈತರಿಗೆ ಇಲ್ಲೇನಾಗುತ್ತೆ, 1 ವರ್ಷ ಕಲ್ತವ್ರಿಗೆ ಏನು ಗೊತ್ತೇ ಇರೋದಿಲ್ಲ ಸರ್. ಆಮೇಲೆ ಅವ್ರ ಫೀಲ್ಡಲ್ಲಿ ಪ್ರಾಕ್ಟಿಕಲಾಗಿ ಕಲ್ತಿರಲ್ಲ ಸರ್. ಹಾಗಾಗಿ ಅದೊಂದು ಸಮಸ್ಯೆ ಆಗುತ್ತೆ ಸರ್. ಮತ್ತು 4ನೇದಾಗಿ ಖಾಸಗಿ ಕೃಷಿ ಕಾಲೇಜುಗಳನ್ನು ಓಪನ್ ಮಾಡಿದ್ದಾರೆ ಸರ್. 12 ಖಾಸಗಿ ಕೃಷಿ ಕಾಲೇಜು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಶಿವಪ್ಪ, ರೋಹನ್, ಯುವರಾಜ್, ಶ್ರೀಧರ್, ಸದಾನಂದ ಸೇರಿ ಅನೇಕರಿದ್ದರು. ಹೊಸ ಫೈಬರ್ ಸಿಲಿಂಡರ್ ಹಗುರವಾಗಿದ್ದು ಗ್ರಾಹಕರಿಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗಿದೆ. ಬುಕಿಂಗ್ ಮಾಡಿದ 4 ಗಂಟೆಗಳಲ್ಲಿಯೇ ಸಿಲಿಂಡರ್ ಲಭ್ಯವಾಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕ ನಜೀರ್ ಅಹಮದ್ ಕನವಳ್ಳಿ ಹೇಳಿದರು.
ಶ್ರೀ ಶಾರದಾ ಭಾರತ್ ಗ್ಯಾಸ್ ಏಜೆನ್ಸಿ ವತಿಯಿಂದ 10 ಕೆಜಿ ಫೈಬರ್ ಸಿಲಿಂಡರ್ ಅನಾವರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಭಾರತ್ ಗ್ಯಾಸ್ ವತಿಯಿಂದ ದೇಶದ 100 ನಗರಗಳಲ್ಲಿ ಹೊಸ ತಂತ್ರಜ್ಞಾನದ 10 ಕೆಜಿ ಫೈಬರ್ ಗ್ಯಾಸ್ ಸಿಲಿಂಡರ್ಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹೊಸ ಫೈಬರ್ ಸಿಲಿಂಡರ್ ಹಗುರವಾಗಿದ್ದು ಗ್ರಾಹಕರಿಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗಿದೆ. ಬುಕಿಂಗ್ ಮಾಡಿದ 4 ಗಂಟೆಗಳಲ್ಲಿಯೇ ಸಿಲಿಂಡರ್ ಲಭ್ಯವಾಗುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಸಿಲಿಂಡರ್ಗಳು ಸುರಕ್ಷಿತವಾಗಿವೆ. ಸೋರಿಕೆ ಹಾಗೂ ಇತರೆ ಅನಾಹುತಗಳ ಸಾಧ್ಯತೆಯನ್ನು ಕಡಿಮೆ ಮಾಡುವಂತಹ ಹೊಸ ತಂತ್ರಜ್ಞಾನ ಹೊಂದಿವೆ ಎಂದು ತಿಳಿಸಿದರು. ನಾವು ನೀವೆಲ್ಲರೂ ಕೂಡ ಕುಂತಲ್ಲಿ ನಮ್ಮ ಅಂಗೈಯಲ್ಲಿ ನೋಡಬಹುದು. ಹಾಗಾಗಿ ಈ ಒಂದು ಭಾರತ್ ಗ್ಯಾಸ್ ಮತ್ತು BPCL ಜೊತೆಗೆ ಶಾರದಾ ಭಾರತ್ ಗ್ಯಾಸ್ ಎಂದು 10 ಕೆಜಿ ಫೈಬರ್ ಸಿಲಿಂಡರ್ ಅನ್ನು ಅನಾವರಣ ಮಾಡಬೇಕಾಗಿ ಗೌರವಾನ್ವಿತ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಕುರಿತು ಕಲಬುರಗಿ ಪ್ಲಾಂಟ್ ಮ್ಯಾನೇಜರ್ ಆಗಿರುವಂತ ನಿರ್ಮಲ್ ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. सबको नमस्कार. मैं थोड़ा आता नहीं जाता. मैं हमारा कालाबुरागी का प्लांट मैनेजर हूँ. हमारा प्लांट में ही भी अभी नया फिल करने के लिए स्टार्ट किया है. तो ये सिलेंडर का हम प्लांट से इंश्योर कर सकते, आप बात कर सकते हैं. ये भारत गैस का प्रीमियम प्रोडक्ट है. सब लोग ऑलरेडी बोला हुआ है. 100 सिटीज़ में बड़ा डिस्ट्रीब्यूटर है, वो अच्छा सर्विस दे रहा है. तो उससे ಎಲ್ರಿಗೂ ಕೂಡ ಮತ್ತೊಮ್ಮೆ ದೇಶಾದ್ಯಂತ 100 ಒಂದು ಏಜೆನ್ಸಿಗಳಿಗೆ ಹೊಸದಾಗಿ ಕಾಂಪೋಸಿಟ್ ಸಿಲಿಂಡರ್ನ ಕೊಡಲಿಕ್ಕೆ ಒಂದು ಯೋಜನೆ ಮುಖಾಂತರ ಕೊಡ್ತಾ ಇದ್ದೀವಿ. ಅದರಲ್ಲಿ ರಾಯಚೂರು ಜಿಲ್ಲೆಯ ಶಾರದಾ ಭಾರತ್ ಗ್ಯಾಸ್ ಏಜೆನ್ಸಿ ಒಂದು ಸೆಲೆಕ್ಟ್ ಆಗಿದೆ. ಇದರೊಳಗೆ ನಾವು ಎಲ್ಲ ಗ್ರಾಹಕರಿಗೂ ಯಾವುದೇ ವಾಣಿಜ್ಯ ಅಥವಾ ಗೃಹ ಬಳಕೆ ಅಂತ ಬೈಫ್ರಿಕೇಟ್ ಮಾಡ್ದಲ್ಲೇ ಎಲ್ಲರಿಗೂ ಕಾಂಪೋಸಿಟ್ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಯಾವುದೇ ಹೊಸ ಕನೆಕ್ಷನ್ ತೊಗೊಳ್ಳೋದಕ್ಕೆ ಇಷ್ಟು ದಿನ ಏನು ಸ್ಟಾಕ್ ಮಾಡಿದ್ವಿ, ಈ ಹೊಸ ಕನೆಕ್ಷನ್ಸು ತೊಗೋಬೋದು. ಮತ್ತು ಬುಕ್ ಮಾಡಿರೋ 4 ಗಂಟೆಗಳಲ್ಲಿ ನಾವು ಇದನ್ನು ಹೊಸ ಸಿಲಿಂಡರ್ ಕೊಡ್ತೀವಿ. ಮತ್ತು ಹೊಸ ಸಿಲಿಂಡರ್ ತೊಗೊಂಡ ಮೇಲೆ ಎಷ್ಟು ದಿನ ಬಳಸಬೇಕು ಅನ್ನೋದಕ್ಕೂ ಇಲ್ಲ. ಇವತ್ತು ಬುಕ್ ಮಾಡಿರೋ ಮತ್ತೆ ನಾಳೆ ತಿರ್ಗಾನು ಬುಕ್ ಮಾಡ್ಬೋದು. ಈ ಸಿಲಿಂಡರ್ ಎಕ್ಸ್ಪ್ಲೋಷನ್ ಫ್ರೀ ಅದ, ಹೊಟ್ಟೆ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ. ಈ ಸಿಲಿಂಡರ್ಗಳಲ್ಲಿ ಎಷ್ಟು ಫ್ಯೂಯಲ್ ಇದೆ ಅನ್ನೋದನ್ನು, ಅದು LPG ಇದೆ ಅನ್ನೋದನ್ನು ಕಾಣಿಸುತ್ತೆ. ಹಾಗಾಗಿ ಎಲ್ಲ ಗ್ರಾಹಕರು ಇದಕ್ಕೆ ಬದಲಾವಣೆ ಮಾಡಿಕೊಂಡು ತಮ್ಮ ಜೀವನ ಮತ್ತು ಇದನ್ನು ಸುರಕ್ಷತೆಯನ್ನು ಬಳಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಸರ್, ಗ್ರಾಹಕರಿಗೆ ಯಾವ ರೀತಿ ಲಾಭ ಇದೆ ಸರ್? ಇದು ಗ್ರಾಹಕರಿಗೆ ಲಾಭ ಅಂತಂದರೆ ಇದು ಎಕ್ಸ್ಪ್ಲೋಷನೇ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇಂತಿಷ್ಟು ದಿನ, ನಗರ ಭಾಗದಲ್ಲಿ ಇಂತಿಷ್ಟು ದಿನ ಅಂತ ಹೇಳಿ ಒಂದು ಸಿಲಿಂಡರಿಂದ ಮತ್ತೊಂದು ಸಿಲಿಂಡರ್ ಬುಕ್ಕಿಂಗಿಗೆ ಏನು ಟೈಮ್ ಲಿಮಿಟ್ ಇತ್ತು, ಆ ಲಿಮಿಟನ್ನು ಇದು ಎಕ್ಸೀಡ್ ಮಾಡ್ತದೆ. ಇದಕ್ಕೆ ಯಾವುದೇ ಲಿಮಿಟ್ ಇರೋದಿಲ್ಲ. ಎಲ್ಲರೂ ಯಾವುದೇ ಸಂದರ್ಭದಲ್ಲೂ ಇದನ್ನು ಟ್ರಾನ್ಸ್ಪೋರ್ಟ್ನೂ ಮಾಡ್ಕೊಂಡು ತೊಗೊಂಡೋಗ್ಬೋದು. ಕೇಂದ್ರಗಳಲ್ಲಿ ಈ ಒಂದು ಭಾರತ್ ಗ್ಯಾಸ್ದವರು 10 ಕೆಜಿ ಫೈಬರ್ ಸಿಲಿಂಡರ್ ಅನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ರಾಯಚೂರು ನಗರದ ನಮ್ಮ ಶಾರದಾ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ಈ ಒಂದು ಕಾರ್ಯಕ್ರಮ ಲಾಂಚ್ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಲಾಂಚ್ ಕಾರ್ಯಕ್ರಮ ಅಂಶಂತ ಗೌರವಾನ್ವಿತ ಅಧಿಕಾರಿಗಳಿಗೂ ಮತ್ತು ಧಾರವಾಡ LPG ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳು ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕಲಬುರಗಿ ಪ್ಲಾಂಟ್ನ ವ್ಯವಸ್ಥಾಪಕ ನಿರ್ಮಲಾ ಗೌತಮ್, ಧಾರವಾಡ ಜಿಲ್ಲಾ ಸೇಲ್ಸ್ ಮ್ಯಾನೇಜರ್ M ಕಾರ್ತಿಕೇಯ, ಶಿವಕುಮಾರ್, ಶ್ರೀ ಶಾರದಾ ಭಾರತ್ ಗ್ಯಾಸ್ ಮಾಲೀಕ ಕನಕರಾಜ್, ಮನೋಜ್, ಆಹಾರ ನಿರೀಕ್ಷಕ ಶ್ರೀಹರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವತಂತ್ರೋತ್ಸವದ ಅಂಗವಾಗಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಯಾತ್ರೆ, 1000 ಅಡಿ ರಾಷ್ಟ್ರ ಧ್ವಜದ ಮೆರವಣಿಗೆ. ಭೂಮಾನಂದನ ಕೊಲೆ ಘಟನೆ, ಎಲ್ಲ ಆರೋಪಿಗಳ ಬಂಧನ, ಸಮಗ್ರ ತನಿಖೆಗೆ ಆಗ್ರಹಿಸಿ 23ರಂದು ಹತ್ತಿನಾಳದಿಂದ ಬೈಕ್ ರ್ಯಾಲಿ, 24ರಂದು ಪ್ರತಿಭಟನೆ. ಎಸ್ ಮಾರೆಪ್ಪ. ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ನೀಡಲು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭ. ಅನ್ಯ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಸಚಿವ ಸಂಪುಟದಿಂದ ಕೈಬಿಡಲಿ, ವೀರನಗೌಡ
ರಾಜೇಶ್ ಕುಮಾರ್ ಮತ್ತು 10 ಕೆಜಿ ಗ್ಯಾಸ್ ಸಿಲಿಂಡರ್ ವಿತರಣೆ, ಬೆಂಕಿ ಅವಘಡ ನಿಯಂತ್ರಿಸಲು ಸಹಕಾರಿ ನಜೀರ್ ಅಹಮದ್ ಕನವಳ್ಳಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.